ಸಾಕು ಒಯ್ತಾ ಇರೋ ಕಡ್ರಿ ನೀವು ಅಪ್ಪನ ಮನೆಗೆ ನೋಡ್ಕೊಳ್ಳೋ ಹಿಂಗೆ ಮಾಡೋದಕ್ಕನ ಮತ್ತೆ ಬೆಳ್ಳುಳ್ಳಿ ಹಾಕಬೇಕು, ಶುಂಠಿ ಹಾಕಬೇಕು, ಪುದೀನ ಸೊಪ್ಪು ಹಾಕಬೇಕು. ರೆಡಿ ಆಯ್ತು ನೋಡಿ ಬಾತು. ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಏನು ಕೆಲಸ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ತೋರ್ತೀನಿ, ಮಿಸ್ ಮಾಡಿದೆ ನೋಡಿ. ನಮ್ಮವು ಆಡೋ ಈಗ ಹೊಸ್ದಾಗಿ ತಂದಿರೋದು, ಈಗ ತಂದಿರೋದು. ಆಮೇಲೆ ಈ ರಸ್ತೆ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ, ಇಂಪ್ರೂವ್ಮೆಂಟ್ ಆಗಿಲ್ಲ ಹಾಗೆ ಹಿಂಗೆ ಅಂತ. ಅಲ್ಲೇನು ಬೋರ್ಡ್ ತೋರಿದೆ 8.5 ಕೋಟಿ ನಮ್ಮ ಪಂಚಾಯತಿಗೆ, ಸುಂಕದಣ್ಣವ್ರ ಪಂಚಾಯತಿಗೆ 8.5 ಕೋಟಿ. ಅದರಲ್ಲಿ ನಮ್ಮ ಗ್ರಾಮಕ್ಕೆ 20 ಲಕ್ಷ. 20 ಲಕ್ಷದಲ್ಲಿ ನಮ್ಮೂರು ಏನಪ್ಪ ಸ್ಪೆಷಲ್ಲು ಅಂತಂದರೆ ಮನೆಗೆ ಹಂಗೆ ಆಗಿಲ್ಲ, ಈ ಥರ ಒಂದು ರೋಡ್ ವ್ಯವಸ್ಥೆ ಚೆನ್ನಾಗಾಗಿಲ್ಲ, ಆಮೇಲೆ ನಿರಂತರ ಜ್ಯೋತಿ ಇಲ್ಲ. ಅಷ್ಟು ಸ್ಪೆಷಲ್ಲು ನಮ್ಮ ಗ್ರಾಮ. 20 ಲಕ್ಷದಲ್ಲಿ ಏನೇನು ಕೆಲಸ ನಡೀತಾವೋ ಗೊತ್ತಿಲ್ಲ, ನೋಡೋಣ. ಅದಕ್ಕೋಸ್ಕರ ಅದು ಗುದ್ಲಿ ಪೂಜೆ ಆಗೈತೆ. ಯಾಕಪ್ಪ ಪಪ್ಪ ಇದಾಗ ಬಂದಕನ ಏನು ಸಮಾಚಾರ? ಏನೂ ಇಲ್ಲ ಕಣ, ಮಾಮೂಲಿ ನಮ್ಮ ವಿಡಿಯೋ ಮಾಡೋ ಕೆಲಸ. ಎಷ್ಟು ಆಡು ಎಷ್ಟಾಗಿದ್ದಾವಲೆ? ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಆಡಿಗೆ? ಏನ ಯಾರು ತಂದ್ರೇನು ಅಂದಾಜಲ್ಲಿ ಹೇಳು. ಗೊತ್ತೇ ಇಲ್ವಾ? ಬಾಡೆ ಎಷ್ಟು ಕೆ ಜಿ ತಿಂತೀಯಲ್ಲ ಅದು ಗೊತ್ತು. ಉಂಡೆ ಆಡು? ಹಾಂ ಉಂಡೆ ಆಡು ಗೊತ್ತಿಲ್ಲ, ತಿಂತಿದ್ದೀಯ ಅದು ಮಾತ್ರ ಗೊತ್ತು. ಹಾಂ, ಎಷ್ಟಾಗ್ಬೋದು ಸ್ನೇಹಿತರೆ ಅಂದಾಜು? ಏನೋ 16,000 ಅಂತೆ. ಒಂದು ಹೆಣ್ಮರಿ, ಒಂದು ವಾತ್ಮರಿ, ಒಂದು ಆಡು. ಅದು ಮುದಿ, ಎಳ್ಸುವಲ್ಲ ಆಡು ಮುದಿ. 16,000 ಏನೋ ಅಂತೆ. ಈ ಥರ ಬೆಲೆ ಬಾಳ್ತವೆ. ಅದ ಮಾಡಿದ್ದೀಯ ಟೊಮೊಟೊ ಗೊಜ್ಜಿಗೆ? ಏನು ಮಾಡಿಲ್ವಾ ಟೊಮೊಟೊ ಬಾತ್ಗೆ? ಹಾಂ, ನಾನೆಲ್ಲ ಮಾಡಿ ಉಳ್ಳಾಕ್ಬಿಟ್ಟವಳೆ ಆಲೆ ಅಂತಿದೆ. ಕರುಗಳು ಇನ್ನೂ ಮುಲ್ಗವೆ, ಎದ್ದೇ ಇಲ್ಲ. ಈ ಕಳ್ಕರ ಒತ್ತನಂತ ಎದ್ದೆ, ಚೇರ್ ಹಾಕಂದು ಚಾಕ್ಲೇಟ್ ತಕಂದು ತಿರ್ಗಾ ಇಂದ್ಲ ಮನೆಗೆ ಬತ್ತು. ಎಲ್ಲೂ ಏನಂತ ಚೆನ್ನಾಗಿಲ್ಲ, ಸುಮಾರಾಗಿ ಕಿತ್ಕೊಬಂದೆ. ಒಂಚೂರು ಆಡ್ಸೋಕ್ಕೆ ಮಾಮೂಲಿ ಉತ್ತರಿಸ್ಬಿಟ್ಟು ಹಾಕ್ತೀನಿ. ಟೊಮೊಟೊವ ಬಟಾಣಿ ನೆನೆ ಹಾಕಿಲ್ಲ, ಈಗೇನೋ ಬೇಯಿಸ್ಕೊಂಡಳಂತೆ. ಏನೋ ಈಗ ತೊಳಿತಾವಳೆ. ಏನು ಮಾಡಿಯೋ ಇನ್ನು ಅದೇನೇನು ಮಾಡಿಯೋ ಕಾಣಕ್ಕೆ. ರಬ್ಬಲ್ ಹೋದ್ರೆ ಬ್ಲಾಸ್ಟ್ ಆಗೋಯ್ತವೆ. ಹಾಂ, ಸರಿ ಆಯಿತು. ಕಾಮೆಂಟ್ ಮಾಡ್ತಾರೆ ಈಗ, ಅಕ್ಕ ನಮ್ಮ ಮಟ್ಟಿಲೂ ಆಗಿತ್ತು ಕನಕ ಬ್ಲಾಸ್ಟು, ನಮ್ಮ ಮಟ್ಟಿಲೂ ಆಗಿತ್ತು ಕನಕ ಅಂತ ಕಾಮೆಂಟ್ ಮಾಡ್ತಾರೆ ಕಂತ. ಇಲ್ಲೇ ಅನ್ನನೇ ಒರೆಸಿಲ್ಲ, ಇಲ್ಲೆಲ್ಲ ಹಲಗೆಲಿ ಹಂಗೆ ಅನ್ನ ಹಲಗೆಲ್ಲ ಹಂಗೆ ಬತ್ತಾಯಿಲ್ಲ. ಹಂಚಲು ಕಟ್ಕೊಂಡಿರೋದ? ಹಾಂ, ಅಲ್ಲಿ ಎತ್ತಿದ್ದು ಇಲ್ಲಿ ಬಂದು ದಪ್ಪ ಅಂದ್ಬಿಡ್ತು. ಇಲ್ಲಿ ಬಂದೆ ಮುತ್ಲ ಓಪನ್ ಆಗಿಲ್ಲ, ಸೈಡ್ ಅಲ್ಲಿ ಬಿದ್ದಿರೋದೆ. ಆ ಹ್ಯಾಂಡ್ಲುಗಳು ಇದ್ವಲ್ಲ ಹಿಂದಗಡೆ, ಅದಿದ್ದ ಎಡ್ಕೆ ಎಲ್ಲ ಮುರಿದೋದು. ಬಿದ್ದೆಡ್ಕೆ ಮೇಲ್ಗಡೆ ಫಸ್ಟೇ ಇರ್ಲಿಲ್ಲ, ಕೆಳಗದಿತ್ತು, ಇಲ್ಲಿ ಬಂದು ಬೀಳ್ತಲ್ಲ ಮುರಿದೋಯ್ತು. ಮೈಕ್ ಆಗ್ತಾರದ ಈಗ ಮಾತಾಡಿ. ಈಗ ಇಲ್ಲಿ ಮಾತಾಡೋದ ಕೇಳಿಸ್ತದೆ ಕಣ? ಅಡ್ಗೆ ಮನೇಲಿ ಅಡ್ಗೆ ಮನೇಲಿ ಮಾತಾಡೋರು ಕೇಳ್ತದೆ. ಅಲ್ಲಿ ಇದ್ ಕಾಣಿಕಿಲ್ವಾ? ಕಾಣ್ಬೇಡ್ದ? ನೀನೇ ಹೇಳಲ್ಲ ನಂತ ಎಲ್ಲ ಇದ್ ತಗಬೈಲಿ. ಏನ್ ಕೇಳ್ದೆ ಈಗ? ಮನೆ ಬದ್ನೆಕಾಯಿ ಕೂದಾಕಕ್ಕೆ ಇದು ನೀರು, ಬಟ್ಲು, ಮೆಣಸಿನ್ಕಾಯಿಗೆ ಎಲ್ಲ ಕೊಡು ಟಕ ಟಕ್ನೆ. ಮೊದ್ಲು ಮಸಾಲೆಗೆ ಹಾಕೊಟ್ಬಿಡು ನನ್ಗೆ. ಮಸಾಲೆಗೆ? ಐಟಮ್ ಹಾಕೊಡ್ತೀನಿ ಬೈಲಿ. ಇದ್ ತಗೋ, ಇದು ಅಲ್ಲಿ ಕಾಣ್ತದ ನೋಡೋಣ ಕರೆಕ್ಟ್ ಆಗಿ. ಇವೆಲ್ಲ ಕಾಣ್ತದವ? ಕುಡಿಲಿ, ಮಸಾಲೆ ಹಾಕೊಡ್ತೀನಿ. ಬೆಳ್ಳುಳ್ಳಿ ಇದಾವ ಬಿಡ್ಸಿರವು? ಅಲ್ಲಿ ಬಿಡ್ಸ್ಕತ, ಅವತ್ತೆಲ್ಲ ಖಾಲಿ. ಟೊಮಟೊ ಗೊಜ್ಜಿಗೆ ಹಾಕ್ತೇವ, ಚಾಕಿಲ್ಲ ಅವೆಲ್ಲ ತೊಳೆದ್ ಕೊಟ್ರ ಅಷ್ಟೇ. ಆಡ್ಸಕ ಹಾಕು. ಏನೋ ಓಲಿ ಅಂತ ಮಾಡ್ಕೊಡ್ತಾವನಿಲ್ಲ. ಎಲೆಕ್ಟ್ರಿಕ್ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿ ಬಾತು, ಟೊಮೊಟೊ ಬಾತು ಸ್ಪೆಷಲ್ ಆಗಿ ಮಾಡಮ್ಮ ಅಂತ. ನೋಡಮ್ಮ ಏನೇನ್ ಹಾಕಿ ಯಾವ ತರ ಇರ್ತದೆ ಟೇಸ್ಟ್. ನಾನ್ ಫಸ್ಟ್ ಟೈಮ್ ಬಾತ್ ಮಾಡ್ತಾ ಇರೋದು.
ಬೇಜಾನ್ಸಲ್ ಮಾಡೀನಿ, ಈ ತರ ಟ್ರೈ ಮಾಡ್ತಾ ಇರೋದು ಏನೋ ಡಿಫ್ರೆಂಟ್ ಆಗಿ ಇದೆ ಫಸ್ಟ್ ಟೈಮ್. ನೋಡಮ್ಮ ಹೆಂಗಿರ್ತದೆ ಅಂದ್ಬಿಟ್ಟು. ಕುಯ್ಕೊಳಕ್ ಎಷ್ಟ್ ಬೇಕು ಟೊಮೆಟೊ? ಆಡ್ಸಕ್ ಆಗ್ತಾ ಇರೋದು. ಎರಡು ಆಡ್ಸಕ್ ಹಾಕು. ಎಷ್ಟ್ ಬೇಕಷ್ಟು ತಕ ಹಾಕು ಆಗ್ರಣೆಗೆ. ಆಡ್ಸಕ್ಕೆ ಒಂದು ಈ ಕೊತ್ತಂಬರಿ ಸೊಪ್ಪು ತೊಳೆದಿರೋದ ತೊಳ್ಕೊಳಿ. ನೀರ್ ಮಡಗಿಲ್ವಾ ನಾನು? ಸುಮ್ಮನೆ ಮಡಗಿದೆ ಅಲ್ಲಿ. ಶುಂಠಿ ಎಲ್ಲ ಅದೇ ತೊಳ್ಕೊಬತ್ತೀನಿ. ಮೆಣಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿ ತಗೋಬಾ. ಟೊಮೊಟೊ ಆಡ್ಸಕ್ಕೆ ಇದೇನೇನ್ ಐಟಮ್ ಹಾಕ್ತಿ ಅಂತ ಹೇಳ್ಬಿಡ್ತೀನಿ. ಟೊಮೊಟೊ ಹಾಕ್ತಾವನಿ ಇದ್ರಲ್ಲಿ ಫೋನಲ್ಲಿ ನೋಡ್ತಿದ್ದೀ ಕಣ ಅಷ್ಟೇ ನೀನು. ಅವತ್ ಮಾಡಿರ್ಲಿಲ್ವಾ? ಚೆನ್ನಾಗದೆ ತಿನ್ನಕ್ ಅಷ್ಟೇ ಲಗತ್ತು ನೀನು. ಚೆನ್ನಾಗದೆ ಅಂದೆ ಅವತ್ತು ನೀನಿಯ. ಟೊಮೊಟೊನು ಒಣಮೆಣ್ಸಿಕಾಯಿನು ಬೇಯಿಸ್ಬಿಟ್ ಮಾಡಿದಾಗ 2 ದಿನ ಮಾಡಿದೆ. ಒಂದಿನ ಏನ್ ಮಾಡಿರ್ಲಿಲ್ಲ ಅದ ನಾನು. ಚೆನ್ನಾಗದೆ ಅಂತ ಪಂಗಡಿಸ್ತಾ. ಇವೊಂದ 6 ಮೆಣಸಿಕಾಯಿ ಹಾಕ್ತಾನೆ, ಬ್ಯಾಡಗೆ ಮೆಣಸಿಕಾಯಿ. ಖಾರ ಕಮ್ಮಿ ಮಾಡು. 6 ಹಾಕ್ತಾವನಿ. ಯಾವ ಶುಂಠಿ ಎಲ್ಲ ತತ್ತಾವನೆ ಹಾಕು ಕೂದಿ. ಬ್ಯಾಡಗೆ ಮೆಣಸಿಕಾಯಿ, ಪುದೀನ ಸೊಪ್ಪು, ಈರುಳ್ಳಿ, ಬಿಸ್ಕುಟ್ ಮತ್ತೆ ಬೆಳ್ಳುಳ್ಳಿ ಹಾಕಬೇಕು, ಶುಂಠಿ ಹಾಕಬೇಕು, ಪುದೀನ ಸೊಪ್ಪು ಹಾಕಬೇಕು. ಇದ ಆಡ್ಸ್ಕೋಬೇಕು. ಒಂದ್ ಚಕ್ಕೆ, ಒಂದ್ ಅಂದಾಜಲ್ಲಿ. ಇದು 6 ಜನಕ್ ಮಾಡ್ತಾ ಇರುವಂತದ್ದು. ಅದಕ್ಕೆ ಇಷ್ಟ ಹಾಕ್ತಾನೆ, ಇಷ್ಟ ಐಟಮ್ಗಳ. ಅಯ್ಯಯ್ಯ 6 ಜನ ಇರೋದು. ನಮ್ಮ ಮೈಸೂರು ಬಿಟ್ಟು ಹಾಕ್ತಿದ್ವಿ, ನಮ್ಮ ಇನ್ನು ಬಿಟ್ಟು ಹಾಕ್ತಿದ್ವಿ. ನಮ್ಮ ಇನ್ನು ಸೇರಿಸ್ಕೊಂಡಿದ್ವಿ. ಅವ್ರ 3 ಆಳು, 3 ಆಳು. ಚಕ್ಕೆ, ಲವಂಗ, ತಿರ್ಗಾ ಎಣ್ಣೆಗೂ ಹಾಕ್ಬೇಕು. ಹಾಕು ಮಕ್ಕ ಏನ್ ನೋಡಿ ಪಟಪಟ್ನ ಜಾಸ್ತಿಯ. ಪುದೀನ ಸೊಪ್ಪು ತೊಳ್ದಾಕು ಕುಡಿಲಿ. ಇಲ್ಲಿಯ ಸಾಕತ್ ಉತ್ತರಿಸೋಕಿರ್ಲಿ. ಪುದೀನ ಸೊಪ್ಪು, ಇಷ್ಟ ಐಟಮ್ ಬಿದ್ದಿ ನಾ ಕಾಳು ಉತ್ತರಿಸಿದ್ರೆ ಎಂಥ ಅನ್ನೋ ಟೇಸ್ಟ್ ಬರ್ತದೆ. ಆಸಕ್ತಿ ಇರ್ಬೇಕು. ಅಯ್ಯೋ ಏನ್ ಮಾಡಾನೆ, ಒತ್ತಡಿಕೆ ಏನ್ ಮಾಡಾನೆ, ಸಂದಿಗೆ ಏನ್ ಮಾಡಾನೆ ಅನ್ನೋದಲ್ಲ. ಆಸಕ್ತಿ ಇರ್ಬೇಕು. ಆಗ ಸುಮಾರಾಗಿರೋರ್ಗಿನ ಸೂಪರ್ ಆಗಿ ಟೇಸ್ಟ್ ಇರ್ತದೆ. ಟೊಮೊಟೊ ಹಾಕ್ಬಿಡೋಣ. ಬೇಡ ಅದು ಸಾಕು ಸಾಕು. ಪಟಾಪಟ್ನೆ ಕರೆಂಟ್ ಹೋದ್ರ ಆಮೇಲೆ ರುಬ್ಬೇಕಾಯ್ತದ ಅಲ್ಲಿ. ಒಳ್ಳೆ ಹಸಿ ಹಾಕು. ಸಾಕ್ಬಿಡು. ಸೋಂಕಾಳ ಹಾಕು. ಮೂರೇ ಹಾಕ್ಬಿಟ್ಟಿ ರುಬ್ಬಗು. ಮೆಣಸಿನಕಾಯಿ ಈಗ ಗಂಟ್ಲಿಲ್ವಾ ಮಾತಾಡಕ್ಕೆ? ಎಷ್ಟಪ್ಪ ಮಾತಾಡೋರ್ ನಿಂಗೆ? ಎಲ್ಲ ಗಂಟ್ಲಿಲ್ವೇನೋ ಅನ್ನುವಂಗೆ. ಅಲ್ಲ ಇಷ್ಟಪ್ಪ ಊರು ಕೆಲ್ಸಂಗೆ ಮಾತಾಡಾರ. ನನ್ ಮಾತಾಡಿಕಿಲ್ಲ ಅಂತಾಳೆ. ವಿಡಿಯೋ ಮಾತಾದಾಗ ನಾನ್ ಮಾತಾಡ್ತೀನಿ, ಅವಳು ಮಾತಾಡಿಕಿಲ್ಲ ಈಗ. ಆಮೇಲೆ ನೀನ ಹೋಗ್ನ ಮಾತಾಡಿಲ್ವ? ಏನಾರ ಮಾತಾಡಿಯ ನೀನು? ಏನಾರ ಮಾತಾಡಿಯ ಅಂತಾಳೆ. ಈಗ ವಿಡಿಯೋ ಮುಂದ್ಗುಟ್ಟೆ ಮಾತ್ರ ನಿಂದು. ಖಾಲಿ ಪಲಾವ್ ಮಾತಾಡಿ ಅಂತ ಇದನ್ನ ಸುಮ್ನೆಯ ನಮ್ ಜೊತೆ ಮಾತಾಡ್ಬಾರ್ದು ಅಂತ. ಇಲ್ಲಿ ಒಂದ್ 10 ರೂಪಾಯಿ ಕಾಸಾರ ಬರ್ತದೆ ಮಾತಾಡಿದ್ರೆ ಅಂತ. ಅದೇನ್ ದುರಾಸೆಯ ನಿಂಗೆ? ಎಷ್ಟೊತ್ತವ ಅದ್ರಲ್ಲೇ ಇರ್ತಾನೆ. ಇಲ್ಲ ಆಳ್ಬೇಕು ಮೂಳು ಬೇಕು ಅಂತ ಕೇಳ್ತಿದಿ. ಯಾತ್ರ ಲೋಡ್ ಬಂದವು ಹಾಳು ಮೂಳು. ಯಾತ್ರಲ್ಲೂ ಬಂದವು ಅದ್ರಲ್ಲಿ ಇಲ್ದೆಯಾ? ನಾನೇನ್ ಶೋರೂಮ್ಗೆ ಕರ್ಕೊ ಹೋಗಿದ್ದೆ ಕಣ ನೀನು. ಹೇಳ್ತಾರದ್ ನೋಡು, ಶೋರೂಮ್ ಇಂದ ಓದ್ಕೊಂಡಿದ್ಯಲ್ಲ. ಲೇಡೀಸ್ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಈ ತರ ಅಡ್ಗೆ ಮಾಡ್ತಾ ಇದ್ರೆ. ನಾವು ಖುಷಿ ಅವ್ರಿಗೆ. ಅಯ್ಯೋ ಕೆಂಪಣ್ಣ ನೋಡಿ ಹೆಂಗ್ ಅಡ್ಗೆ ಮಾಡ್ಕೊಡ್ತಾನೆ ಅವ್ನ ಹೆಂಡ್ತಿಗೆ. ನನ್ ಗಂಡ ಫುಲ್ ತಟೆನೂ ಒಯ್ಕಿಲ್ವಲ್ಲ ಅಂತ ಗಂಡನ್ ಕತ್ಕೊಬಿಟ್ಟಿನಿ ನಾನು. ಮೊದ್ಲು ಅದ್ನ ಮಾಡ್ತಿರ್ಲಿಲ್ಲ. ಗಂಡಾರು ಸಿಗ್ಬಾರ್ದಾಯ್ತಾ ಅಂತಾರೆ. ಮೊದ್ಲೇ ನೀನ್ ಉಯ್ತಿದ? ನೀನು ಉಂಡು ತಟ್ಟೆ ಉಯ್ತಿರ್ಲಿಲ್ಲ ಕಣ. ಓ ನೀನೇ ಉಯ್ತಿದ? ನೀನ್ ಕಟ್ಕೊಳಕ ಮೊದ್ಲೇ ಉಯ್ತಿದಕ್ಕಲ್ಲ ನಾನು ಉಂಟಯ್ಯ. ಇಲ್ಲ ಕುತ್ಕೋ. ಇವಳು ಬಂದು ಉಯ್ತಿದ್ಲು ಕಟ್ಕೊಳಕ ಮೊದ್ಲು. ಹೇಳ್ತಾಳೆ ಗೊತ್ತಿರೋಳಂಗೆ. ಇಲ್ಲ ಅಂತ ಇಲ್ಲೇನ್ ಕದ್ ನೋಡ್ತಾ ಇದ್ಲಿ ಇವಳು. ನಾನ್ ಮದ್ವೆ ಆದ್ಮೇಲೆ ಉಯ್ತಿರ್ಲಿಲ್ವಲ್ಲ ನೀನು? ನಾನ್ ಮದ್ವೆ ಆದ್ಮೇಲೆ ನಾನೇ ತಾನೇ ಬೈಕ್ ಹಾಕೊಂಡ್ ವಿಡಿಯೋ ಮಾಡ್ತಾ ಇರೋದು ಮನೆ ಒಳಗೆ.
ಅವತ್ತೊಂದಿನ ಔಟ್ ಸೈಡ್ ಹೋಗಿ ಮಾಡಿದೆ, ಇವತ್ತು ಮನೆ ಒಳಗೆ ಮೈಕ್ ಹಾಕೊಂಡಿದ್ವಿ ನೋಡಮ್ಮ. ವಾಯ್ಸ್ ಅಂತ ಚೆನ್ನಾಗಿ ಬಂದದೋ ಬರೀಕಿಲ್ವೋ ಗೊತ್ತಿಲ್ಲ. ಈಗ ಎರಡೆರಡು ಹಾಕನ ಆಡ್ಸಕ್ಕೆ ಇವ ಏನ ಮರಾಠಿ ಮಗು ಇವ ಅವೇನ್ ಆಡ್ಸಕ್ ಹಾಕ್ಬೇಡ, ಬರೀ ಸೊಂಪು ಮಾತ್ರವ. ಹೇಳ್ದಷ್ಟು ಕೇಳಿ ನೀನು. ನಮ್ ಮನೇಲಿ ಆಡ್ಸ ಬಂದ್ಬಿಡ್ತಾಳೆ ಇಲ್ಲಿ. ಕೇಳ್ದೆ ತಾನೇ, ಕೇಳ್ದೇನೆ ಹಾಕ್ಬಿಟ್ಟಿದೀರ. ಹಂಗೆ ಮಾಡ್ಬೇಕಾಯ್ತು ನಾನು, ಕೇಳ್ಬಿಟ್ಟು ಹಾಕುದ್ಮೇಲೆ ಅದಕ್ಕೆ ನಿಂಗೆ ಹಾಕಿದ್ರೆ ಬಿಡವು, ನೀನ್ ಯಾರು ಹಾಕು ಅಂತ ಹೇಳ್ದಾರು ಅಂತ ಕೇಳ್ಬಿಟ್ಟು ಹಾಕ್ತ. ಸುಟಿ ಮುರ್ದ್ ಹಾಕ್ಬಿಟ್ಟಲ್ಲ, ಕೂದ ಹಾಕ್ಬೇಕು ತಾನೆ, 2 ಪಕ್ಳ ಮಾಡಿ. ಏನು ಇಲ್ಲ, ಮಿಕ್ಸಿ ಕೈನೇ ಅಪ್ಪಚ್ಚಿ ಮಾಡ್ತದೆ, ಇನ್ ಶುಂಠಿ ಅಪ್ಪಚ್ಚಿ ಮಾಡೋಲ್ತ ಮಿಕ್ಸಿ ರುಬ್ಬಕ್ ಬರೀಕಿಲ್ಲ. ಟೊಮೊಟೊ ಒಳಗೆ ನಾವ್ ಹಿಂಗ್ ಸೋಸ್ತೀವಿ, ಹುಳ ಇದ್ದಾವ ಪಳ ಇದ್ದಾವ ಅಂತ. ಕೆಲವೊಂದ್ ಕಡೆ ಹಿಂಗು ಇಷ್ಟು ಚೆನ್ನಾಗಿರಿಕಿಲ್ಲ, ಹಾಡ್ ಎಸಿತ್ ಹಾರ್ತಾರೆ. ಒಂಚೂರು ದಪ್ಪಡೆ ದಿಪ್ಪಡೆ ಆಡ್ಸಿವ್ನಿ, ಸಣ್ಣಗ್ ನವ್ಸಿಲ್ಲ. ಬಾತು ಚೆನ್ನಾಗಿ ದಪ್ಪೆ ಹಾಕ್ರೆ ಚೆನ್ನಾಗಿರ್ತದ. ಅದೆಲ್ಲ ಸಿಗ್ತಾ ಇರ್ತದೆ ಫ್ಲೇವರ್. ಇಂಜಿನಿಯರ್ ಯಾರು ಹೇಳ್ತಾರೆ? ಇಂಜಿನಿಯರ್ ಹಂಗೆ ಅಲ್ವಾ ಮಾಡೋದು? ಇಂಜಿನಿಯರ್ ಅಲ್ಲ, ಓ ಹಿಂಗೆ ಫಿಕ್ಸ್ ಮಾಡ್ಬೇಕಾ? ಇದ್ ಕಲೆಕ್ಷನ್ ಕೊಟ್ಕೊಂಡ್ರೆ ನಾವು ಹಂಗೆ ಫಿಕ್ಸ್ ಮಾಡ್ಬೇಕನ. ಮೊದ್ಲು ಎಂಗೇಜ್ಮೆಂಟ್ ಮಾಡ್ಕೊಂಡ್ ಫಿಕ್ಸ್ ಮಾಡ್ಕೊಂಡ್ರೆ ಆಮೇಲೆ ಮದ್ವೆ ಆಯ್ತದಲ್ಲ. ಅಲ್ಲಿ ಫಿಕ್ಸ್ ಮಾಡಿದ್ರೆ ನೀನ್ ಫಸ್ಟ್ ಇದಕ್ ಫಿಕ್ಸ್ ಮಾಡ್ತಿರ್ಲಿಲ್ಲ ತಾನೆ, ಅದಕ್ಕೆ ಬರ್ತಿರ್ಲಿಲ್ಲ. ಫಿಕ್ಸ್ ಮಾಡ್ತಿರ್ಲಿಲ್ಲ. ಅವತ್ತು ಒಂದಿನ ಗದ್ದೆಲ್ ಮಾಡಿದ್ವಲ್ಲ, ಮಾಡ್ದೆ ಬಂದ್ಬಿಟ್ಟದ. ಕೆಲವು ಹೆಂಗಸರು ಅಯ್ಯೋ ಇವ್ನ್ ಕಟ್ಕೊಂಡ್ ಹೆಂಗ್ ಬಾಳಾನೆ ಅಂತಾರೆ, ಇನ್ ಕೆಲವು ಹೆಂಗಸರು ಗಂಡಸರು ಅಯ್ಯೋ ಇವಳು ಕಟ್ಕೊಂಡ್ ಹೆಂಗ್ ಬಾಳಾನೆ ಅಂತಾರೆ. ಜೀವನನೇ ಹಿಂಗೆ, ಎಲ್ಲಾರ್ದು ಒಬ್ಬೊಬ್ರದೇ ಒಂದೊಂತರ ಆಲೋಚನೆ, ಒಬ್ಬೊಬ್ರದೇ ಒಂದೊಂತರ ಮನಸ್ಥಿತಿಗಳು ಇರ್ತವೆ ಸಂಸಾರದಲ್ಲಿ. ಕರೆಕ್ಟ್ ಆಗಿ ಇವ್ರ ಹಿಂಗೆಯ ಅಂತ ಹೇಳಕ್ಕಾಗಲ್ಲ. ಯಾರನ್ನೂ ನೋಡ್ಬಿಟ್ಟು ಅನ್ಕೋಬಹುದು ರಸ್ತೆಲಿ ಹೋಯ್ತಾದಾಗ ಇವ್ರ ಹಂಗೆ ಹಿಂಗೆ ಅಂತ. ಅವ್ರ ಹೊಟ್ಟಿ ಒಳಗೂ ಅದೇ ಬೆಳೆಗಳು ನಡೀತಾ ಇರ್ತಾವ ಗಂಡ ಹೆಂಡತಿ ಅಂದ್ಮೇಲೆ. ಹೊರಗಡೆ ಮಾತ್ರ ಕೆಲವ್ರು ಹಂಗೆ ಕೊಚ್ಕೊಳ್ಳೋದು, ಜಂಬ ಕೊಚ್ಕೊಳ್ಳೋದು ಹಂಗ್ ಮಾಡ್ತಾರೆ. ಯಾರ ಇರಿಕಿಲ್ಲ ಮಾತ್ರ. ಅಯ್ಯೋ ರಾಮ ಹೋಗು, ನಾನಂತೂ ಒಂದಿನ ಆಸ್ಪತ್ರೆಗೆ ಹೋಯ್ಕಿಲ್ಲ, ನೀ ಹಂಗ್ ತಗೊಬಂದ್ ಸುರಿ. ಏನ್ ಮಾಡಿ ಹಿಂಗ್ ನಮ್ಮಂಗೆ ತಲೆನೋವು, ಜವಾಬ್ದಾರಿ, ಪ್ರೆಷರ್ ಹೆಗಲ್ ಮೇಲೆ ಬಿದ್ದಾಗ ಮಾತ್ರೆ ಹಂಗೆ ತಗೊಬರ್ಬೇಕು, ಹಂಗೆ ಆಸ್ಪತ್ರೆಗೂ ಖರ್ಚು ಮಾಡ್ಬೇಕು. ಜವಾಬ್ದಾರಿ ನಮ್ಗೆ, ಯೋಚನೆಗಳು ನಮ್ಗೆ. ನಿಮ್ಗೇನು ಅಂತ ಅಡ್ಗೆ ಮಾಡ್ದ ತಿಂದ ಅಷ್ಟೇ ಮುಗ್ದಾಯ್ತು. ನಮ್ಗೆ ಜವಾಬ್ದಾರಿ ತಲೆ ಮೇಲೆ ಎಲ್ಲ ನಮ್ ಜವಾಬ್ದಾರಿ ಹೊತ್ಕೊಂತೀವಿ. ಏನ್ ಮಾಡಿ ತಲೆ ಹಂಗಾಯ್ತದೆ ನಮ್ಗೆ, ತಲೆ ಕೆಟ್ಟಂಗ್ ಆಯ್ತದೆ. ಹೆಂಗ್ ಮಾಡೋದು, ಹೆಂಗ್ ಸಾಕೋದು, ಹೆಂಗ್ ಸಂಪಾದನೆ ಮಾಡೋದು ಅಂತ ನಿಮ್ಗೇನು. ಸೊ ಫೈನಲ್ ಆಗಿ ಈಗ ರೆಡಿ, ಬನ್ನಿ ಈಗ ಅಡ್ಗೆ ಸ್ಟಾರ್ಟ್ ಮಾಡಮ್ಮ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿಕಾಯಿ ಕಟ್ ಮಾಡ್ಕೊಂಡ್ ಆಗದೆ. ತಟ್ಟೆಗೆ ಎಲ್ಕೊಂಬಿಡಿಕೋ, ಎಲೆ, ಕಲ್ಲುವು, ಯಾವ ಇದು ಪಿಸ್ಕಮ್ಮು ಬೇಡ ನಿನ್ಗೆ. ಹೋಗು, ನಾನು ಹೇಳ್ದಷ್ಟ ಅವೆಲ್ಲ ಬಾತ್ ಐಟಮ್ ಹಾಕೋ. ಆಮೇಲೆ ಕನ ಕರ್ಬೇವಿನ ಎಲೆನೂ ಬೇಡ ಈಗ, ಇದಕ್ಕೆ ಬೇಡ ಕೊನೆಯಲ್ಲಿ ನಾವು ತಗೋಬ ಈಗ ಟಕ ಟಕ್ನೆ. ಎಷ್ಟು ಲೀಟರ್? 7 ಲೀಟ್ರ? 25 ಲೀಟ್ರು? 25 ಲೀಟ್ರದ ಇದು ಕುಕ್ಕರ್. ಅಲ್ಲಿ ಬರ್ದಿದ್ದದ ನಿಂಗೆ, ಅಲ್ಲಿ ಬರ್ದಿದ್ದದ ಏನು 25 ಅಂತ ಅದಕ್ಕಲೆ. ಎಷ್ಟ್ ಲೀಟ್ರದ? 12 ಲೀಟರ್ ಏನದು? 7 ಲೀಟ್ರು ಅಂತ. 64 ಲೀಟ್ರು? 12 ಲೀಟ್ರು ಇದು. 12 ಲೀಟರ್ ಅದು. ಇದು ಇನ್ನೊಂದ್ ಅದಲ್ಲ, ಅದ್ 5 ಲೀಟ್ರು, 5.5. ಅದು 2 ಲೀಟರ್ ಬರ್ತದೆ. ಈಗ ನಮ್ಮನೇಲಿ ನಾವು ಸಾರ್ ಮಾಡ್ತಿದ್ವಲ್ಲ, ಅದು ಜಾಸ್ತಿ ಬರ್ತದೆ. ಅದು 5 ಲೀಟರ್ ಅಲ್ಲ. ಅದು ಮಾಡಕ್ ಹೋಗಿದ್ಯಾ? ತಯಾರು ಮಾಡಕ್ಕೆ ಎಣ್ಣೆ ಫ್ಯಾಕ್ಟ್ರಿಗೆ? ತಯಾರು ಮಾಡ್ಕತಾವ್ನಿ. ಪಟ್ನ ತಕ ಬಾ ಅಂತಂದ್ರೆ ಎಷ್ಟ್ ಬಿಡ್ತಿದೆ ಎಣ್ಣೆ ನೀನು? ನಾನು ಇದ್ರಲ್ಲಿ ನಡಿಕಿಲ್ಲ, ಮಾಡಿದ್ರೆ ಅದ್ರಲ್ಲಿ ನಮ್ಗೆ ಸುಮ್ನೆ ಮಾತಾಡ್ಬೇಡ, ಕೊಡಿಲಿ ಹೋಗೋ ಕಿತ್ತೊಳ್ಕೊಂಬ. ಇದು ಮಾಮೂಲಿ ಗದ್ದೆ ಕೊಟ್ಟಾಗ ನಂಗ್ ಮನೇಲಿ ಇರ್ಲಿ ಅಂತ. ನಾನು ಕತೆ ಹೊಡಿವೆ, ಬರೀ ಕತೆ ಹೊಡಿಯವೆ ನೀನು. ಅವತ್ ಇರ್ಲಿಲ್ಲ, ಸದ್ಯಕ್ ತಗೊಂಡಿವ್ನಿ. ಎಣ್ಣೆ ಬಿಟ್ಟಾದ್ಮೇಲೆ ಪಲಾವ್ ಬೆಲೆ, ಹಸಿಮೆಣಸಿಕಾಯಿ ಆಮೇಲೆ ಸಾಕು. ಮತ್ತೆ ಏನೇನೋ ಮರಾಠಿ ಮಗ್ಗು, ಕಲ್ಲುವಿಲ್ವಾ? ಅವೇ ಏನಾದ್ರು ಮತ್ತೆ ಎಲ್ಲನ್ನೇ ತಗೋಬಾ ಅಂತ ತಾನೇ ಹೇಳದ್ ನಿನ್ಗೆ. ಮತ್ತೆ ಅದೊಂದ ಮರ್ತ್ಕೊಳ್ದೆ ಏನ್ ಮಾಡ್ದಿ? 50 ಸಲ ಹೇಳ್ಬೇಕು ನಿನ್ಗೆ. 50 ಸಲ ಕಣ.
ನಂಗೊಂದು ಆಡಿದ್ರೆ ವಾಸ. ರಾಸ್ ಬೇರೆ ಬರ್ತದ ನಿನಗೆ, ರಾಸ ಮುಸುಡಿಯ ಕೆಚ್ಚಿಡ್ಬೇಕು. ಹ್ಮ್ ಅಡುಗೆ ಮಾಡೋದ್ಗೆ ಬರೀ ಐಟಮ್ ತಂದು ಕೊಡಕ್ ಆಯ್ಕಿಲ್ಲ ಅಂದ್ರೆ ನಿನ್ ಕೈಲಿ. ಈರುಳ್ಳಿ ಎಲ್ಲಿ ಈರುಳ್ಳಿ ಅಂತೀನಿ, ಇದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಹಂಗೆ ನೆಕ್ಸ್ಟ್ ಟೊಮೊಟ, 2 ಪಾವ್ಗೆ 2 ಸ್ಪೂನ್ ಹಾಕ್ತಿದೆ ಕಣ. ಆಮೇಲೆ ಹಾಕಂದ್ರ ಆಯ್ತು. ಏನ್ ಈಗ್ಲೇ ಫೈನಲ್ ಆಗೋಯ್ತಾ? ಅದಕ್ಕೆ ಈಗ 2 ಸ್ಪೂನ್ ಹಾಕ್ತಿದ್ನಲ್ಲ ಒಟ್ಟಿಗೆ ಹಾಕ್ಬೇಕು. ಈಗ ಟೊಮೊಟ, ಕ್ಯಾಮ್ರಾ ಅಲ್ಗೂ ಇಲ್ಗೂ ಇದ್ ಮಾಡಕ್ ಆಯ್ಕಿಲ್ಲ, ಇಲ್ಲಾಂದ್ರೆ ಈಗ ಫ್ರೈ ಮಾಡೋದೆಲ್ಲನೇ ಫೋಕಸ್ ಮಾಡಿ ಹಿಡಿಬೋದಾಯ್ತು. ಅಲ್ಲಿ ಕ್ಯಾಮ್ರಾ ಇಲ್ಲ, ಅಲ್ಲದೆ ಇಲ್ಲಿವಿ ಅದ ಹಿಡ್ಕೊಂಡು ಓಡಾಡಕ್ಕೆ ಕ್ಯಾಮ್ರಾಮ್ಯಾನ್ ಇಲ್ಲದ ಕಾರಣದಿಂದ ಹಂಗೆ ಮಾಡ್ತಾವ್ನಿ. ಇಂತಿಂತ ಐಟಮ್ ಅಂತ ಹೇಳ್ತಾವನಿ ಅಷ್ಟೇನೆ. ಇದೆ ಆ ಎಲೆ ಎಷ್ಟು ಹೊತ್ಕೊಬತ್ತಾಳೆ, ಏನೋ ಒಂದ್ 4 ಎಲೆ ಹಾಕ್ತಾರೆ, ಇಷ್ಟ ಎಲೆ ಹೊತ್ಕೊಂಬಂದವಳೆ. ಕಸ್ತೂರಿ ಮೆಂತ್ಯ ಇಷ್ಟ ತಗೊಂಬಂದವಳೆ. ಎಷ್ಟ್ ಹಾಕ್ಬೇಕು ಅಡ್ಗೆಗೆ ಅಷ್ಟ ಹಾಕಿದ್ರೇನೆ ಅಡ್ಗೆ ಟೇಸ್ಟ್. ನೆಕ್ಸ್ಟ್ ಈಗ ಬಟಾಣಿ ಆಡ್ಸ್ಕೊಂಡಿರುವಂತ ಮಸಾಲ, ಈಗ ಆಡ್ಸ್ಕೊಂಡಿರುವಂತ ಮಸಾಲ ಹಾಕೋ ನೀನು. ಬೇಕು ಕಣ ಚೊಂಬಲ್ ತಂತಂದು ಅಕ್ಕಿ ತೊಳಿಯಕ್ಕೆಲ್ಲ ಬೇಡವಾ? ಕುಕ್ಕರ ತೊಳೆದು ಹುಯ್ಕೊಂಡ್ ಆಯ್ತು ಮಸಾಲ. ತರಕಾರಿನೇ ಹಾಕಿಲ್ವಲ್ಲ, ಬದ್ನೆಕಾಯಲ್ಲೇ ಅದ್ನೇ ಇಲ್ಲೇ ಮಾಡ್ಬಿಟ್ಟು. ಅಯ್ಯೋ ಎಣ್ಣೆಗೆ ಹಾಕ್ಬೇಕಾಯ್ತು, ಅವ ಮರ್ತೇ ಬಿಟ್ಟೆ. ಅವೇ ಎತ್ಕ ಕುತ್ಕೋಬೇಕು ನೀನು. ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿರವು. ಈಗ ಹಾಕ್ತಾವನಿ, ಎಣ್ಣೆಗೆ ಹಾಕ್ಬೇಕಾಯ್ತು ಬದ್ನೆಕಾಯ, ಈಗ ಹಾಕ್ತಾವನಿ ನೋಡಮ್ಮ. 4 ಪಾವು ಅಂದ್ರೆ 8 ಗ್ಲಾಸು. ಒಂದು ಇದು ಮಳ್ಳದ ನಂತರ ಅಕ್ಕಿ ಹಾಕ್ಬಿಟ್ಟು ಫೈನಲ್ ಉಪ್ಪಿನ ಟೇಸ್ಟ್ ನೋಡ್ಕೊಂಡು ಮಳ್ಳದ ನಂತರ ಅಕ್ಕಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಒಂದ್ ವಿಸಲ್ ಬರ್ಸ್ಕೊಳ್ಳೋದು ಅಷ್ಟೇ, ಮುಗೀತು. ಮಹಾನ್ ದೊಡ್ಡ ವಿದ್ಯೆ ಏನಲ್ಲ ಅಡುಗೆ ಮಾಡೋದು. ಆಸಕ್ತಿ ಇದ್ರೆ ಈಸಿ. ಕೆಲವರು ಅಡುಗೆ ಅಂದ್ರೆ ಟಚ್ಚೇ ಇರಲ್ಲ ಬಿಡಿ. ಬೇಕಾದ್ರೆ 3 ದಿನ ಹಸ್ಕೊಂಡಿದ್ರು ಅಡುಗೆ ಮಾಡಕ್ ಹೋಯ್ಕಿಲ್ಲ. ಮಳ್ತಾದೆ ಒಂದ್ ದಾರ ಉಪ್ಪು ಮುಂದಾಗಿರ್ಬೇಕು, ಅಕ್ಕಿ ಹಾಕ್ದಾಗ ಅದಕ್ಕೆ ಮ್ಯಾಚ್ ಆಗೋ ತರ ಸಾಕ್ಬಿಡು. ಹೋಯ್ತಾ ಇರೋ ಕಡ್ರಿ ನೀವು ಅಪ್ಪನ ಮನೆಗೆ. ನಿಮ್ ಕೆಲ ಎಳ್ಸ್ಕೊ ಹೋಗ್ಬೇಕಾ? ಬೇಕೊಂಡ ಹೋಯ್ತೀನಿ ಕೇಳ್ಕಂದಿ. ಕುದಿ ಬರ್ತದೆ, ಅಕ್ಕಿ ಹಾಕಮ್ಮ, ಅಕ್ಕಿ ಹಾಕ್ಬಿಡಮ್ಮ. ಟೇಸ್ಟಿ ವೆರೈಟಿ ಟೊಮೊಟೊ ಬಾತು. ಇನ್ನ ಇಲ್ಲೇ ಚೆನ್ನಾಗಿ ಕುದಿ ಬಂದ್ಮೇಲೆ ಫೈನಲ್ ಆಗಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಸ್ಬಿಟ್ಟು ಕ್ಯಾಪ ಮುಚ್ತಾ ಇರೋದು ಅಷ್ಟೇ. ಹಿಂಗೆ ನಾವ್ ಕಟ್ಕೊಂಡ್ ಬಂದಿರೋವು, ನಾವೇ ಅಡುಗೆ ಮಾಡಿತ್ತು. ಸಾಂಬಾರೆಲ್ಲ ಮಾಡಿಕಿಲ್ವಾ? ಬಾತ ನಮ್ಮನೆಗೂ ಮಾಡ್ಕೊಡಿಕಿಲ್ವಾ? ಚೆನ್ನಾಗ್ ಮಾಡಿಕಿಲ್ವಾ? ಒಂದೊಂದಿನ ಅಷ್ಟು ತಲೆ ಕೆಟ್ಟು ಹೋಯ್ತದೆ. ಹೋಗಿ ನಾಳಿಕೆ ಮದುವೆ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ಚೆನ್ನಾಗಿ ಆಯ್ತು ಹೋಗಪ್ಪ ಕಟ್ಕೊ ಬರಗು. ಚೆನ್ನಾಗಿ ಅಡ್ಗೆ ಮಾಡಲ್ಲ, ನಾಳಿಕೆ ಹೋಗಿ ಕಟ್ಕೊಂಡ್ 3 ಜನ ಕಟ್ಕೊಂಡಿದ್ನಲ್ಲ, ಅದಕ್ಕೆ ನೀನು ಕಟ್ಕೊಂಡ್ ಮಾಡ್ತಾ ಇದ್ದಿ ಕಣ. ಹೋಗ್ ಕಟ್ಕೊ ಬರಗು. ಏನ್ ಕ್ಯೂ ನಿಂತವ್ ನಿನ್ಗೆ ಏನ್ ಕೊಡಕ್ಕೆ? ನಾಳೆ ಒತ್ತರಿ 7 ವರ್ಷದಿಂದ ಯಾರು ಕೊಡ್ಲಿಲ್ಲ, ಇನ್ನೇ ಕುಡಿಕ ಬಂದಿದ್ರಿ. ಈಗ ಫೇಮಸ್ ಆಗಿದೆ. ಚೆನ್ನಾಗಿ ಅಡ್ಗೆ ಮಾಡಿರ್ಬೇಕು ಅಂತೇಳಿ ಬೇಕು. ತರಬರಿಯ ಮುಸುಡಿ ಮೇಲೆ ಊದ್ ಬಿಡ್ತೀನಿ. ಮುಸುಡಿ ಮೇಲೆ ತವಾವರಿ ಬೇರೆ ಟಿಕ್ತಾವ ನಿನ್ಗೆ. ಬಿರಿಯಾನಿ ಯಾವ ಬಿರಿಯಾನಿ ಹೇಳಿದ್ದು? ಚಿಕನ್ ಬಿರಿಯಾನಿ. ಸೋಮವಾರ ದಿನ ನಾನು ಮಾಡ್ತಾ ಇರುವಂತದ್ದು ಚಿಕನ್ ಬಿರಿಯಾನಿ. ಅವತ್ ಮಾಡಿದ್ವಲ್ಲ ಇಲ್ಲಿ ಅದಕ್ಕೆ. ಕರಿಯಪ್ಪ ಯಾಕೆ ಮಲ್ಗನ ಇನ್ನ? ಕೆಂಚಪ್ಪ ನೋಡ್ಕೊಳ್ಳೋ ಹಿಂಗೆ ಮಾಡೋದಕ್ಕನ. ಈಗ ಏನೇನ್ ಮಾಡ್ದೆ ಗೊತ್ತಾ? ಅದ್ ನಿನ್ ತಲೆ ಒಳಿಕ್ ಹೋಯ್ಕಿಲ್ಲ. ಯಾಕೆ ನಾವ್ ಇಷ್ಟಿಷ್ಟು ಮಸಾಲೆ ಹಾಕೋದ್ರೆ ನೀನ್ ಇಷ್ಟಿಷ್ಟು ಮಸಾಲೆ ಹಾಕ್ತೆ. ನಾವು ಹೊಸನೆ ಹಾಕೋದು ಮಸಾಲೆ. 4 ಪೀಸ್ ಎಷ್ಟಿದ್ರೆ ಚಿಕನ್ ಬಿರಿಯಾನಿ, ಗೊಂಬೆ ಎಲ್ಲ ಬಿರಿಯಾನಿನೂ ಆಗೋದು. ರೆಡಿ ಆಯ್ತು ನೋಡಿ ಬಾತು, ಟೊಮೊಟೊ ಬಾತು. ಹೊಲಾಲು ಹಚ್ಚಿ ಓದ್ಬಿಡ್ತೀನಿ ಮುಸುಡಿಗೆ. ತಗೋಗು. ನೀರು ಬಿದ್ದೈತಿ ಇಲ್ಲಿ ಹಿಡಿಯಪ್ಪ, ಕಾಣ್ತದ? ತಡ್
ಕುಕ್ಕರಲ್ಲಿ ಮಾಡಿದ್ರೆ ಹಿಂಗೆ ಕಲಿಸ್ಬೇಕು. ಕೆಲ್ಸಬೇಕು ಅಡುಗೆ ನಾನು ಇನ್ನೊಂದು ನನ್ನ ಕಣ್ಣು ಕಾಣ್ತಾ ಹಾಲೆ ಕಾಣ್ಬೇಕು ಏನಾರ ಎಸ್ಬಿಡ್ತೀನಿ. ಚೆನ್ನಾಗಿತ್ತು ಒಳ್ಳೆ. ನಾನು ಅದಕ್ಕೆ ಇದನ್ನೇ ಕೊಡ್ತೀನಿ ಅದಕ್ಕೆ ನೀನೇನಂದೆ ದೊಡ್ಡದು ಕೊಡೋ ಒಂದು. ನಾನು ಸಿಂಪಲ್ ಆಗಿರಲಿ ಅಂತ ತಗೊಂಡಿದ್ದು ಚಿತ್ರಾನ್ನ ಒಗ್ಗರಣೆ ಮಾಡ್ಕೊಳಕ್ಕೆ ಹಿಡ್ದದೆ ಎಂಡು